ಮುಖ್ಯವಾಗಿ ಇಲ್ಲಿ ವಿಶ್ವಾಸ, ಆ ವಿಶ್ವಾಸವನ್ನು ಗೆಲ್ಲೋದ್ರ ಕಡೆಗೆ ಈಗ ವಿಜಯ್ ಅವರು ಹೊರಟಿರುವುದು ಸ್ಪಷ್ಟ ಇದೆ. ಆದರೆ ವಿಶ್ವಾಸಕ್ಕೆ ಹೊರಟಂತಹ ವಿಜಯ್ ಅವರಿಗೆ ಇವತ್ತೇನೆ ಕೋರ್ಟ್ ಮೂಲಕ ಒಂದು ಸಂಕಷ್ಟ ಎದುರಾಯಿತು. ಅದೇನಂತ ಹೇಳಿದ್ರೆ, ಒಂದು ಮತದಿಂದ ಗೆದ್ದಿದ್ದ ತಿರುಪತ್ತೂರು ಶಾಸಕ ವೋಟಿಂಗ್ನಿಂದ ದೂರ ಉಳಿಬೇಕು ಅನ್ನೋದನ್ನು ಕೋರ್ಟ್ ಹೇಳಿದೆ. ಒಂದೇ ಒಂದು ಓಟ್ ಗೆದ್ದಿದ್ದಾರೆ. ಹೀಗಾಗಿ ಅವರು ವಿಶ್ವಾಸ ಮತ ಯಾಚನೆ ಸಂದರ್ಭದಲ್ಲಿ ವೋಟಿಂಗ್ನಲ್ಲಿ ಪಾಲ್ಗೊಳ್ಳದಂತೆ ಮದ್ರಾಸ್ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ವಿಶ್ವಾಸ ಮತ ಹಿನ್ನೆಲೆಯಲ್ಲಿ ಎಲ್ಲರ ವಿಶ್ವಾಸವನ್ನು ಗೆಲ್ಲಿಸುವಂಥದ್ದು. ಈಗ ನೋಡಿ, 117 ಇತ್ತು ಸೇಫ್, 118ರವರೆಗೆ ಹೋಗಿದೆ, 120ರವರೆಗೆ ಎಂದಿತ್ತು. ಆದರೆ ಅದು ಈಗ ಅವರ ಒಟ್ಟು ನಂಬರೇ ಕೆಳಗಡೆ ಬಂದಿದೆ TVKದು. ಮಾಜಿ CM MK ಸ್ಟಾಲಿನ್ ಅವರನ್ನ ಭೇಟಿಯಾಗಿ ಒಂದು ಸೌಹಾರ್ದಯುತವಾದಂತಹ ಮಾತುಕತೆ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಅದಾದ ನಂತರ ಇವತ್ತು ಅವರು ಮಾಡಿರುವಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲಸ. ಇದರ ನಡುವೆ MDMK ಸಂಸ್ಥಾಪಕ ವೈಕೋ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಮಾತುಕತೆಯನ್ನು ಮಾಡ್ಕೊಂಡು ಬಂದಿದ್ರು. PMK ಅಧ್ಯಕ್ಷ ಅನುಭವಮಣಿ ರಾಮದಾಸ್ ಅವ್ರ ಜೊತೆ ಕೂಡ ಚರ್ಚೆಯನ್ನು ನಡೆಸ್ಕೊಂಡು ಬಂದಿದ್ರು. ಅದಾದಮೇಲೆ IUML ನಾಯಕರನ್ನು ಕೂಡ ಭೇಟಿಯಾಗಿ ವಿಜಯ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಅವರ ಬೆಂಬಲವನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಅಣ್ಣಾ DMK ಪಕ್ಷದ 30ಕ್ಕೂ ಹೆಚ್ಚು ಶಾಸಕರೊಂದಿಗೆ ಅವರು ಸಭೆಯನ್ನು ಮಾಡಿದ್ದಾರೆ. ಅಣ್ಣಾ DMKಯ 30ಕ್ಕೂ ಹೆಚ್ಚು ಶಾಸಕರ ಜೊತೆಗೆ, ಅದರಲ್ಲಿ ಕನಿಷ್ಠ 24ಕ್ಕಿಂತ ಹೆಚ್ಚು ಜನ ಶಾಸಕರು ಈ ಬಾರಿ ವಿಜಯ್ ಅವರ ಪರವಾಗಿ ವೋಟ್ ಮಾಡಬಹುದು ಅನ್ನುವ ಮಾಹಿತಿ ಇದೆ. ಎಡಪ್ಪಾಡಿ ಪಳನಿಸ್ವಾಮಿಗೆ ಸಡ್ಡು ಹೊಡೆದಿದ್ದಾರೆ ಶಾಸಕರು. ಎಡಪ್ಪಾಡಿ ಪಳನಿಸ್ವಾಮಿ ಅವರ ಜನ್ಮದಿನ ಇವತ್ತೇನೆ ಅಣ್ಣಾ DMK 2 ಹೋಳಾಗಿರುವುದು ಸ್ಪಷ್ಟವಾಗಿದೆ. ಜಗಜ್ಜಾಗಿರಾಗ್ತಾ ಇದೆ. 2 ಹೋಳಾಗಿದೆ ಅಣ್ಣಾ DMK. ವೇಲುಮಣಿ ಷಣ್ಮುಗಂ ಬಣದಿಂದ ವಿಜಯ್ಗೆ ಜೈಕಾರ ಶುರುವಾಗಿದೆ. ಆ ಮೂಲಕ ವಿಜಯ್ ಅವರು ಈಗಾಗಲೇ ವಿಶ್ವಾಸಮತದ ವಿಚಾರದಲ್ಲಿ ಸೇಫ್ ಆದಂತೆ ಗೋಚರಿಸ್ತಾ ಇದೆ. ಯಾವ ಸ್ವರೂಪದಲ್ಲಿ ಅನ್ನೋದು ನಿಮಗೆ ಅಂಕಿಅಂಶಗಳ ಸಮೇತವಾಗಿ ತೋರಿಸೋದಾದ್ರೆ, 108 ಸೀಟ್ ಗೆದ್ದಿದ್ರು. ಅದರಲ್ಲಿ 2 ಸೀಟ್ಗಳಲ್ಲಿ ವಿಜಯ್ ಅವರು ಗೆದ್ದಂತಹ ಕಾರಣದಾಗಿ ಅಲ್ಲಿ 1 ಸೀಟ್ ಮೈನಸ್ ಆಯಿತು, 107ಕ್ಕೆ ಬಂತು. ಈಗ ತಿರುಪತ್ತೂರಿನ MLA 1 ಓಟ್ನಲ್ಲಿ ಗೆದ್ದಂಥವ್ರಿಗೂ ಕೂಡ ವೋಟಿಂಗ್ ಇಲ್ಲ ನಾಳೆ. ಹಾಗಾಗಿ ಅದು 106ಕ್ಕೆ ಬಂದಿದೆ. TVK ನಂಬರ್ 106ಕ್ಕೆ ಬಂದಿದೆ. ಆದರೆ ಅಣ್ಣಾ DMK 24+ ಸದಸ್ಯರು ಈಗ ಶಾಸಕರು ಬೆಂಬಲ ಕೊಡುವಂತಹ ಸಾಧ್ಯತೆ ಇದೆ. ಆ 106ಕ್ಕೆ ಈ 24 ಅಥವಾ 20 ಸೇರಿದ್ರು ಕೂಡ ಅದು 126 ಆಗೋಗ್ಬಿಡುತ್ತೆ. ಅವರು ವಿಶ್ವಾಸ ಮತ ಗೆಲ್ತಾರೆ. ಅದರ ಜೊತೆಗೆ ಮಧ್ಯದಲ್ಲಿರುವಂತಹ ಸಿಂಗಲ್ ನಂಬರ್ನಲ್ಲಿ ಗೆದ್ದಿರುವಂತಹ ಪಕ್ಷಗಳು, ಇವರು ಈಗಾಗಲೇ DMKಯ ಮಿತ್ರ ಪಕ್ಷಗಳವರು ಹೊರಗಡೆ ಬಂದು TVK ಜೊತೆಗೆ ಕೈ ಜೋಡಿಸಿದ್ದಾರೆ. ಕಾಂಗ್ರೆಸ್, CPI, CPIM, VCK, IUML ಇವರುಗಳ ಬೆಂಬಲವೂ ಕೂಡ ಸೇರೋದ್ರಿಂದಾಗಿ ಈಗಾಗಲೇ 145ರವರೆಗೂ ಕೂಡ ತಲುಪುವ ಲಕ್ಷಣ ಗೋಚರಿಸ್ತಾ ಇದೆ. ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ. 145 ಸೀಟುವರೆಗೆ ಗೆಲ್ಬೋದು. ಅದರ ಮಧ್ಯೆಯಲ್ಲಿ ವಿಜಯ್ ಅವರು ಕಂಟೆಸ್ಟ್ ಮಾಡಿ ಗೆದ್ದಿರುವಂತಹ ಕ್ಷೇತ್ರದಲ್ಲಿ ನಡೆಯುವಂತಹ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ಗೆಲ್ಲುವಂಥ ಅವಕಾಶ ಇರುತ್ತೆ. ಅದು ಮುಂದೆ ಅವರಿಗೆ ಅವರ ಸ್ಟ್ರೆಂಗ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಹೀಗಾಗಿ ವಿಜಯ್ ಅವರು ಈ ನಂಬರ್ ಗೇಮ್ನಲ್ಲಿ ಅತ್ಯಂತ ಸ್ಪಷ್ಟವಾದಂತಹ ವಿಜಯವನ್ನು ಸಾಧಿಸುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. 106 ಸೀಟ್ಗಳು TVK ಬಳಿಯಲ್ಲಿದೆ. ಕಾಂಗ್ರೆಸ್ನ 5 ಸೀಟ್ಗಳು ಮೊದಲೇ ಅವ್ರಿಗೆ ಮಿತ್ರರಾಗಿ ಬಂದ ಕಾರಣದಾಗಿ ಅವರ 5 ಸೀಟ್ ಇದೆ. CPIನ 2 ಸೀಟು, CPIMನ 2 ಸೀಟು, VCK 2 ಸೀಟು, IUMLನ 2 ಸೀಟುಗಳು. ಇವುಗಳ ಮೂಲಕವಾಗಿ ನಾವೇನು ಬಹುಮತವನ್ನು ಹೊಂದಾಣಿಕೆ ಮಾಡಿಸ್ಕೊಂಡಿದ್ರು, ಆ ಬಹುಮತ ಜೊತೆಗೆ ಈಗ ಈ 24 ಸೀಟ್ಗಳು ಸೇರಿಕೊಂಡ್ರೆ ಆಗ ಸುಭದ್ರ ಸರ್ಕಾರವಾಗುವಂಥದ್ರಲ್ಲಿ ಅನುಮಾನಗಳು ಇಲ್ಲ.